ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಆಶ್ವೀನ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದಿನ ಧನತ್ರಯೋದಶಿ ಎಂದು ಆಚರಿಸಲಾಗುತ್ತದೆ. ಅಂದು ಸಮುದ್ರ ಮಂಥನದಲ್ಲಿ ಅಮೃತವನ್ನು ತಂದುಕೊಟ್ಟಂತಹ ಧನ್ವಂತರಿ ದೇವರನ್ನು ಪೂಜಿಸಬೇಕು. ಇದರಿಂದ ಮನೆಯಲ್ಲಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಧನ್ವಂತರಿ ದೇವರನ್ನು ಪೂಜಿಸಿದ ನಂತರ ಧನ್ವಂತರಿ ಸ್ತೋತ್ರವನ್ನು ಹೇಳಿಕೊಳ್ಳಬೇಕು. ಧನ್ವಂತರಿ ಸ್ತೋತ್ರ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ. ಧನತ್ರಯೋದಶಿ ದಿನ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡಬೇಕು. ಲಕ್ಷ್ಮೀ ಕುಬೇರನು ಧನ ಧಾನ್ಯ ಸಂಪತ್ತು ಸಮೃದ್ಧಿಯನ್ನು ನೀಡುವ ದೇವತೆಯಾಗಿದ್ದಾರೆ. ಶ್ರೀ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಹೇಳಿಕೊಳ್ಳಬೇಕು. ಶ್ರೀ ಕಮಲೆ ಕಮಲಾಲಯೇ ಧನ ಧಾನ್ಯ ಸಮೃದ್ಧಿ ದೇಹಿಮೆ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಹೇಳಿಕೊಳ್ಳಬೇಕು. ಹಾಗೂ ಕುಬೇರನ ಪೂಜೆಯನ್ನು ಮಾಡಿ ಕುಬೇರನ ಮಂತ್ರವನ್ನು ಹೇಳಿಕೊಳ್ಳಬೇಕು. ಕುಬೇರ ಮಂತ್ರ. ಶ್ರೀ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಧನಧಾನ್ಯ ಸಮೃದ್ಧಿ ದೇಹಿಮೆ. ದಾಪಯ ದಾಪಯ ಸ್ವಾಹ ಈ ಮಂತ್ರವನ್ನು ಹೇಳಿಕೊಳ್ಳಬೇಕು. ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಶ್ರೀ ಲಕ್ಷ್ಮೀ ಕುಬೇರನ ಪೂಜೆಯನ್ನು ಮಾಡುವುದರಿಂದ ಯಾವುದೇ ಹಣಕಾಸಿನ ಸಮಸ್ಯೆಗಳು ಇದ್ದಲ್ಲಿ ಅವು ದೂರವಾಗುವವು. ಹಾಗೂ ಧನ ಧಾನ್ಯ ಹಾಗೂ ಅಪಾರ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಧನತ್ರಯೋದಶಿ ದಿನವು ಹೊಸ ವಸ್ತುಗಳನ್ನು ಹಾಗೂ ಚಿನ್ನ ಬೆಳ್ಳಿ ಖರೀದಿ ಮಾಡಲು ಅತ್ಯಂತ ಮಂಗಳಕರವಾದ ದಿನವಾಗಿದೆ. ಲಕ್ಷ್ಮೀ ಕುಬೇರನ ಪೂಜೆಯನ್ನು ಮಾಡುವುದರಿಂದ ಮನೆಗೆ ಸಂಪತ್ತು ಐಶ್ವರ್ಯ ಸುಖ ಶಾಂತಿ ಲಭಿಸುತ್ತದೆ. ಹಾಗೂ ಧನ್ವಂತರಿಯ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಪ್ರಾಪ್ತಿಯಾಗುತ್ತದೆ. ಧನತ್ರಯೋದಶಿ ದಿನ ಸಾಯಂಕಾಲ ಮಣ್ಣಿನ ಹಣತೆಯಲ್ಲಿ ಮನೆಯ ಮುಂದೆ ಹಾಗೂ ಮನೆಯಲ್ಲಿಯೂ ಸಹ ದೀಪಗಳನ್ನು ಬೆಳಗಿಸಬೇಕು. ಅಂದು ಜಲಪೂರ್ಣ ತ್ರಯೋದಶಿ ಅಂತಲೂ ಕರೆಯುತ್ತಾರೆ. ಅಂದರೆ ಮನೆಯನ್ನು ಶುಚಿಗೊಳಿಸಿ ವಿಶೇಷವಾಗಿ ಸ್ನಾನದ ಮನೆಯನ್ನು ಶುಚಿಗೊಳಿಸಿ ಅಲ್ಲಿರುವ ದೊಡ್ಡ ದೊಡ್ಡ ಹಂಡೆಗಳನ್ನು ಶುದ್ಧಗೊಳಿಸಿ ರಂಗೋಲಿ ಹೂಗಳಿಂದ ಹಂಡೆಯನ್ನು ಅಲಂಕರಿಸಿ ಅದರಲ್ಲಿ ನೀರು ತುಂಬಿ ಗಂಗಾದೇವಿ ಹಾಗೂ ವರುಣನ ಪೂಜೆಯನ್ನು ಮಾಡಲಾಗುತ್ತದೆ. ಆಶ್ವೀನ ಶುದ್ಧ ತ್ರಯೋದಶಿ ದಿನ ನೀರು ತುಂಬುವ ಹಬ್ಬ ಅಥವಾ ಜಲಪೂರ್ಣ ತ್ರಯೋದಶಿ ಎಂದು ಕರೆಯುತ್ತಾರೆ. ಅಂದು ಸಾಯಂಕಾಲ ರಂಗೋಲಿ ಹಾಕಿ ನೀರನ್ನು ತುಂಬಿಟ್ಟು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧೂ ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಎಂದು ಹೇಳಿ ಗಂಗಾದಿ ಸಕಲ ತೀರ್ಥಾಭಿಮಾನಿ ದೇವತೆಗಳನ್ನು ಆವಾಹಿಸಿ ಪೂಜೆಯನ್ನು ಮಾಡುತ್ತಾರೆ. ಏಕೆಂದರೆ ಆ ನೀರಿನಲ್ಲಿ ಸಕಲ ತೀರ್ಥಾಭಿಮಾನಿ ದೇವತೆಗಳು ಸನ್ನಿಹಿತರಾಗಿರುತ್ತಾರೆ. ಅವರ ಪೂಜೆಯನ್ನು ಮಾಡಿ ನಾವು ನಮ್ಮ ಎಲ್ಲ ಪಾಪಗಳು ದೂರವಾಗಲಿ ಎಂದು ಪ್ರಾರ್ಥಿಸಬೇಕು. ಧನತ್ರಯೋದಶಿ ದಿನ ಸಾಯಂಕಾಲ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಪೂಜೆಯನ್ನು ಸಹ ಮಾಡಬೇಕು.